ಎಲ್ಲಾ ಧ್ಯಾನ ಬಂಧುಗಳಿಗೆ ನಮಸ್ಕಾರಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಹಾವತಾರ್ ಬಾಬಾಜಿ ಅವರಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಗುರುಗಳಾದ ಸುಭಾಷ್ ಪತ್ರಿಜಿ ಗುರುಗಳಿಗೆ ನನ್ನ ನಮಸ್ಕಾರಗಳು. ಈ ವೇದಿಕೆಯನ್ನು ನಿರ್ಮಾಣ ಮಾಡಿ ನಮಗೆ ಅವಕಾಶ ಮಾಡಿಕೊಟ್ಟಂತ ಮಹಾವತಾರ್ ಸಂಸ್ಥೆಯ ಫೌಂಡೇಶನ್ ರಂಗನಾಥ್ ಗುರುಗಳಿಗೆ ನನ್ನ ನಮಸ್ಕಾರಗಳು. ಹಾಗೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗಳಿಗೆ ನಮಸ್ಕಾರಗಳು. ನನ್ನೆಲ್ಲ ಗುರುವೃಂದಕ್ಕೆ ನಮಸ್ಕಾರಗಳು. ಹಾಗೆ ನನ್ನನ್ನು ಈ ಸ್ವಾಧ್ಯಾಯಕ್ಕೆ ಪ್ರೀತಿಯಿಂದ ಕರೆತಂದಂತ ರೇವತಿ ಮೇಡಮ್ ಅವರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ಸಮಗ್ರ ಜೀವನ ಶೈಲಿ ವಿಭಾಗದಲ್ಲಿ ನಾನು ಬೇಸಿಗೆ ಬಿರುಬಿಸಿಲಿಗೆ ತಂಪು ತಂಬಳಿಗಳು ಅಂತ ವಿಷಯ ತಗೊಂಡಿದ್ದೇನೆ. ಈ ಬೇಸಿಗೆ ಸುಡು ಬಿಸಿಲು ಬೀಳ್ತಾ ಇದೆ, ಎಲ್ಲ ಹೊರಗಡೆ ನೋವ್ರಿ, ದೇಹದ ಒಳಗಡೆ ನೋವ್ರಿ, ಬರೀ ನೀರ್ ಕುಡ್ದು ಹೊಟ್ಟೆ ತುಂಬುತ್ತದೆ. ಈ ಸೆಕೆಯಲ್ಲಿ ಊಟ ಮಾಡ್ಲಿಕ್ಕೂ ಆಗುದಿಲ್ಲ. ಸಾರು ಹುಳಿ ಅನ್ನ ಆತರ ಬಿಸಿ ಪದಾರ್ಥ ಉಣ್ಲಿಕ್ಕೆ ಆಗುದಿಲ್ಲ. ಆ ಸಂದರ್ಭದಲ್ಲಿ ತಂಬುಳಿ ಮಾಡಿ ಊಟ ಮಾಡಿದ್ರೆ ಹೊಟ್ಟೆನೂ ತಂಪಾಗ್ತದೆ. ಇದು ಖರ್ಚಿಲ್ಲದ ಪದಾರ್ಥ, ಮನೆಯಲ್ಲೇ ಇರುವಂತದ್ರಲ್ಲೇ ತಂಬುಳಿನ ಮಾಡಬಹುದು. ಹಾಗಾಗಿ ನಾನು ಈ ವಿಷಯವನ್ನ ತಗೊಂಡಿದ್ದೇನೆ. ಮೊದಲಿಗೆ ಮೊಗೆಕಾಯಿ ಕಲ್ಲಜ್ಜಿ ಅಂತ ಹೇಳ್ತೇವೆ ತಂಬುಳಿ. ನಮ್ ಕಡೆ ಮೊಗೆಕಾಯಿ ಅಂತ ಇರುತ್ತೆ ಈ ತರ. ಕಾಣಿಸ್ತಾ ಇದೆಯಾ ಮೇಡಮ್? ಕಾಣಿಸ್ತಾ ಇದೆಯಾ? ಈ ತರ ಇರುತ್ತೆ. ಅದರಲ್ಲೇ ಇದು ಕಪ್ಪು ಸೈಜ್ ಇದೆ. ಏನು ತಾವು ಇನ್ನೊಮ್ಮೆ ಹೇಳಿ, ಅದಕ್ಕೆ ಏನ್ ಹೇಳ್ತೀರಾ? ಮೊಗೆಕಾಯಿ ಅಂತ ಹೇಳ್ತೀವಿ. ಮೊಗಕಾಯಿ, ಸೌತೆಕಾಯಿ ಹಾಗೇನೆ ದಪ್ಪ ಅಲ್ವಾ, ದೊಡ್ಡದು? ಮೊಗೆಕಾಯಿ, ಮೊಗೆ. ಓಕೆ. ಇದಕ್ಕೆ ತಂಬುಳಿ ಮಾಡ್ಲಿಕ್ಕೆ ಬೇಕಾಗುವ ಸಾಮಾನುಗಳು: ಮೊಗೆಕಾಯಿ, ತೆಂಗಿನ ತುರಿ, ಹಸಿ ಮೆಣಸು, ಇಂಗು, ಉಪ್ಪು, ಸಾಸಿವೆ, ಜೀರಿಗೆ, ಇಂಗು, ತೆಂಗಿನೆಣ್ಣೆ, ಒಣಮೆಣಸು, ಕರಿಬೇವಿನ ಸೊಪ್ಪು ಮತ್ತು ಸಿಹಿ ಮಜ್ಜಿಗೆ. ಮೊಗೆಕಾಯನ್ನು ಸಿಪ್ಪೆ ತೆಗೆದು ಹೋಳು ಮಾಡಿ ಇಟ್ಕೊಳ್ಬೇಕು. ಒಂದು ಬಟ್ಲು ಹೋಳು ಮಾಡಿ ಅದಕ್ಕೆ ಸ್ವಲ್ಪ ಹಸಿ ತೆಂಗಿನ ತುರಿಯನ್ನ ಸೇರಿಸಿ ಒಂದು ಹಸಿ ಮೆಣಸಿನೊಂದಿಗೆ ರುಬ್ಬೇಕು. ಅದನ್ನು ಸಿಹಿ ಮಜ್ಜಿಗೆಯೊಂದಿಗೆ, ಈ ತಂಬುಳಿಗೆ ಹುಳಿ ಮಜ್ಜಿಗೆ ಸೇರಿಸೋಂಗಿಲ್ಲ, ಅವತ್ತೇ ಕಡ್ದಿದ್ ಮಜ್ಜಿಗೆಯನ್ನು ಸೇರಿಸ್ಬೇಕು. ಅದಕ್ಕೆ ಉಪ್ಪು ಹಾಕ್ಬೇಕು. ನಂತರ ಒಗ್ಗರಣೆಗೆ ತೆಂಗಿನೆಣ್ಣೆ, ನಮ್ ಕಡೆ ಎಲ್ಲ ತೆಂಗಿನೆಣ್ಣೆ ಬಳಸ್ತಾರೆ ಅಡಿಗೆಗೆ. ತೆಂಗಿನೆಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಒಣಮೆಣಸು, ಇಂಗು, ಕರಿಬೇವಿನ ಸೊಪ್ಪು ಹಾಕಿ ಇದಕ್ಕೆ ಸೇರಿಸ್ಬೇಕು. ಈಗ ಈ ಕಲ್ಲಜ್ಜಿ ರೆಡಿ. ಊಟ ಮಾಡಿದ್ರೆ ತುಂಬಾ ಖುಷಿ ಆಗ್ತದೆ, ಬೇರೆ ಅಡಿಗೆನೇ ಬೇಕಾಗಲ್ಲ, ತಂಪಾಗಿರ್ತದೆ. ಇದು ಮೊಗೆಕಾಯಿ ತಂಬುಳಿ. ಇನ್ನು ಹೀರೆಕಾಯಿ ತಂಬುಳಿ ಅಂತ ಮಾಡ್ತೇವೆ. ಬೇಕಾಗೋದು ಹೀರೆಕಾಯಿ, ತೆಂಗಿನ ತುರಿ, ಬಿಳಿ ಎಳ್ಳು, ಬೇಕಾದಲ್ಲಿ ಹಸಿ ಮೆಣಸು. ನಾನು ಹೆಚ್ಚು ಹಸಿ ಮೆಣಸು ಬಳಸಲ್ಲ, ಕಾಳು ಮೆಣಸನ್ನೇ ಒಂದು 5-6 ಹಾಕ್ತಾನೆ. ತುಂಬಾ ಹಾಕಲ್ಲ, ತಂಬುಳಿ ತುಂಬಾ ಖಾರ ಇರಬಾರ್ದು, ಹೊಟ್ಟೆಲಿ ಉರಿ ಆಗುತ್ತೆ, ಸೌಮ್ಯವಾಗಿರ್ಬೇಕು. ಹಸಿ ಮೆಣಸು, ಕಾಳು ಮೆಣಸು ಒಂದು 5-6 ಹಾಕ್ತೇನೆ. ಬೆಲ್ಲ, ಒಗ್ಗರಣೆಗೆ ಒಣಮೆಣಸು, ಸಾಸಿವೆ, ಉಪ್ಪು. ಹೀರೆಕಾಯನ್ನ ಸಿಪ್ಪೆ ತೆಗೆದು ಚೆನ್ನಾಗಿ ಅದನ್ನ ಹೋಳು ಮಾಡ್ಕೊಂಡು 1 ಚಮಚ ಬಿಳಿ ಎಳ್ಳು ಜೊತೆ ಅದನ್ನ ಚೆನ್ನಾಗಿ ಬಾಡಿಸ್ಬೇಕು. ಎಣ್ಣೆಲಿ ಬಾಡಿಸ್ಬೇಕು, ಹಸಿ ವಾಸನೆ ಹೋಗೋವರೆಗೆ ಬಾಡಿಸ್ಬೇಕು. ಆಮೇಲೆ ಹಸಿ ತೆಂಗಿನ ತುರಿ ಜೊತೆಯಲ್ಲಿ ಅದನ್ನ ರುಬ್ಬಬೇಕು. ಇದಕ್ಕೆ ಸಿಹಿ ಮಜ್ಜಿಗೆ ಸೇರಿಸಿ ಅದಕ್ಕೆ ಉಪ್ಪು, ಬೆಲ್ಲ. ಈ ತಂಬುಳಿನ ಸಿಹಿ ಮಾಡಿದ್ರೆ ಚೆನ್ನಾಗಿರ್ತದೆ. ಸಿಹಿ ಸೇರದೆ ಇದ್ದವ್ರು ಹಾಗೆ ಮಾಡ್ಕೋಬಹುದು, ನಾವು ಸಿಹಿ ಮಾಡ್ತೇವೆ. ಸಿಹಿನೇ ತುಂಬಾ ಚೆನ್ನಾಗಿರ್ತದೆ. ಇದಕ್ಕೆ ಬೇಕಿದ್ರೆ ಒಗ್ಗರಣೆ ಹಾಕೋಬಹುದು, ನಾವು ಇದಕ್ಕೆ ಒಗ್ಗರಣೆ ಅಷ್ಟ ಹಾಕಲ್ಲ. ಮತ್ತೆ ಹೀರೆಕಾಯಿ ತಂಬುಳಿ ರೆಡಿ. ಬೇಡವಾದವ್ರು ಬೆಲ್ಲ ಹಾಕ್ಲಿಕ್ಕೆ ಇಲ್ಲ, ಸಿಹಿ ಮಾಡಿದ್ರೆ ಚೆನ್ನಾಗಿರ್ತದೆ ಇದು. ಆಮೇಲೆ ನಾಚಿಕೆ ಮುಳ್ಳಿನ ತಂಬುಳಿ. ಮುಟ್ಟಿದ್ರೆ ಮುನಿ 1 ಹಿಡಿ ನಾಚಿಕೆ ಮುಳ್ಳಿನ ಕುಡಿಗಳನ್ನು 1 ಹಿಡಿ ತಗೊಂಡು
1 ಚಮಚ ಜೀರಿಗೆ, 5-6 ಕಾಳು ಮೆಣಸು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೆ ಬಾಡಿಸ್ಬೇಕು. ನಂತರ ತೆಂಗಿನ ತುರಿಯೊಂದಿಗೆ ರುಬ್ಬಿ ಸಿಹಿ ಮಜ್ಜಿಗೆಯೊಂದಿಗೆ ಸೇರಿಸಿ ಉಪ್ಪನ್ನು ಹಾಕಿದರೆ ನಾಚಿಕೆ ಮುಳ್ಳಿನ ತಂಬುಳಿ ರೆಡಿ. ಇದನ್ನು ಮೂಲವ್ಯಾಧಿ ಇದ್ದವರು ದಿನಾಲು ಸೇವಿಸುತ್ತಾ ಬಂದರೆ ಗುದಭಾಗದಲ್ಲಿ ಆಗುವಂತ ಉರಿ ಕಡಿಮೆ ಆಗ್ತಾ ಬರ್ತದೆ. ಇದು ನಾಚಿಕೆ ಮುಳ್ಳಿನ ಎಲೆಯನ್ನ ರುಬ್ಬುವುದ್ರಿಂದ ತಂಬುಳಿನೂ ದಪ್ಪ ಬರ್ತದೆ. ತುಂಬಾ ಚೆನ್ನಾಗಿರ್ತದೆ ಇದು ಊಟಕ್ಕೆ. ಇದನ್ನು ಮಾಡ್ಕೊಂಡು ಊಟ ಮಾಡ್ಬೋದು. ಆಮೇಲೆ ಒಂದೆಲಗದ ತಂಬುಳಿ. ಒಂದ್ ಹಿಡಿ ಒಂದೆಲಗದ ಸೊಪ್ಪು, ಬೇರು, ಕಾಂಡ, ಎಲೆ ಎಲ್ಲ ಸೇರಿಸಿ ಚೆನ್ನಾಗಿ ತೊಳೆದು 1 ಚಮಚ ಜೀರಿಗೆ, 1 ಚಮಚ ಕಾಳು ಮೆಣಸು, ಹಸಿ ವಾಸನೆ ತೆಂಗಿನೆಣ್ಣೆ ಜೊತೆ ಹಸಿ ವಾಸನೆ ಹೋಗುವವರೆಗೆ ಬಾಡಿಸ್ಬೇಕು. ಆಮೇಲೆ ತೆಂಗಿನ ತುರಿಯೊಂದಿಗೆ ರುಬ್ಬಿ ಅದನ್ನು ಸಿಹಿ ಮಜ್ಜಿಗೆಯೊಂದಿಗೆ ಸೇರಿಸಿ ಉಪ್ಪು ಬೆಲ್ಲ ಸೇರಿಸಿದ್ರೆ ಒಂದೆಲಗದ ತಂಬುಳಿ ರೆಡಿ. ಈ ತಂಬುಳಿನ ಸಿಹಿ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ಬೇಡದೆ ಇದ್ದವರು ಸಿಹಿ ಹಾಕ್ಲಿಕ್ಕಿಲ್ಲ, ಅದು ಚೆನ್ನಾಗಿರ್ತದೆ. ಆದ್ರೂ ಬೆಲ್ಲ ಹಾಕಿದ್ರೆ ಮತ್ತು ರುಚಿ ಇದು ಒಂದೆಲಗದ ತಂಬುಳಿ. ಆಮೇಲೆ ಬಸಳೆ ಸೊಪ್ಪಿನ ತಂಬುಳಿ. 10-12 ಬಸಳೆ ಎಲೆಗಳನ್ನು, ದೊಡ್ಡದಾದ್ರೆ 10-12, ಚಿಕ್ಕದಾದ್ರೆ ಇನ್ನೊಂದು 4 ಹೆಚ್ಚಿಗೆ ಸೇರಿಸ್ಬೋದು. ಅದನ್ನು ಜೀರಿಗೆ ಕಾಳು ಮೆಣಸಿನೊಂದಿಗೆ ಹಸಿ ವಾಸನೆ ಹೋಗುವವರೆಗೆ ಬಾಡಿಸ್ಬೇಕು. ನಂತರ ತೆಂಗಿನ ತುರಿಯೊಂದಿಗೆ ರುಬ್ಬಿ ಅದನ್ನು ಸಿಹಿ ಮಜ್ಜಿಗೆಯೊಂದಿಗೆ ಸೇರಿಸಿ ಉಪ್ಪು ಸೇರಿಸಿದ್ರೆ ತಂಬುಳಿ ರೆಡಿ, ಬಸಳೆ ಸೊಪ್ಪಿನ ತಂಬುಳಿ ಇದು. ಆಮೇಲೆ ಮುರುಗಲ ಹಣ್ಣಿನ ತಂಬುಳಿ ಅಂತ. ಮುರುಗಲ ಹಣ್ಣು ಕಾಣಿಸ್ತದ? ಪುನರ್ಪುಳಿ ಹಣ್ಣು. ಚೆನ್ನಾಗಿ ಹಣ್ಣಾದ 3-4 ಮುರುಗಲ ಹಣ್ಣನ್ನು ಚೆನ್ನಾಗಿ ತೊಳೆದು ಅದರ ಬೀಜವನ್ನು ತೆಗೆದು ಸಿಪ್ಪೆಯನ್ನು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿ ಅದನ್ನು ಒಂದು ಪಾತ್ರೆಗೆ ಹಾಕಿ ಸಾಕಷ್ಟು ನೀರನ್ನು ಸೇರಿಸಿ ಉಪ್ಪು ಬೆಲ್ಲ ಸೇರಿಸಬೇಕು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಇಂಗು, ಒಣಮೆಣಸು, ಕರಿಬೇವಿನ ಸೊಪ್ಪು ಸೇರಿಸಿ ಒಗ್ಗರಣೆ ಮಾಡಿ ಇದಕ್ಕೆ ಹಾಕಿದರೆ ಮುರುಗಲ ಹಣ್ಣಿನ ತಂಬುಳಿ ಕುಡಿಯಲು ರೆಡಿ. ಇದು ಅನ್ನದಕ್ಕಿಂತ ಕುಡಿಲಿಕ್ಕೆ ಚೆನ್ನಾಗಿರ್ತದೆ. ಇದು ಸ್ವಲ್ಪ ಸಿಹಿ ಇರ್ಬೇಕು, ಕುಡಿಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಇದು ಪಿತ್ತನು ಕಡಿಮೆ ಮಾಡ್ತದೆ. ಬೇಸಿಗೆಯಲ್ಲಿ ಇದು ತುಂಬಾ ಚೆನ್ನಾಗಿರ್ತದೆ ಇದು. ಆಮೇಲೆ ಮೆಂತೆ ತಂಬುಳಿ. 1 ಚಮಚ ಮೆಂತೆ, 1 ಚಮಚ ಜೀರಿಗೆ, ಖಾರಕ್ಕೆ ಒಣಮೆಣಸು, ನಿಮಗೆ ಬೇಕಾದಷ್ಟು ಖಾರ ಹಾಕೋಬಹುದು. ನಾನು 1 ಮಾತ್ರ ಹಾಕ್ತೇನೆ. ಕರಿಬೇವಿನ ಸೊಪ್ಪು 1 ಕಡ್ಡಿ, ಚೂರು ಇಂಗು, ಇವೆಲ್ಲವನ್ನು ಚೆನ್ನಾಗಿ ಹುರಿದು ಸ್ವಲ್ಪ ಕಾಯಿ ತುರಿ ಕಮ್ಮಿ ಸಾಕಾಗತ್ತೆ, ರುಬ್ಬಿ ಇದನ್ನು ಸ್ವಲ್ಪ ಮೊಸರಿಗೆ ಸೇರಿಸ್ಬೇಕು. ಇದಕ್ಕೆ ಕಡದ ಮಜ್ಜಿಗೆ ಅಲ್ಲ, ಮೊಸರು ಹಾಕ್ಬೇಕು. ಮೊಸರು ಹಾಕಿದ್ರೆ ಚೆನ್ನಾಗಿರ್ತದೆ. ಉಪ್ಪು ಹಾಕಿ ಹದ ಮಾಡಿದ್ರೆ ಮೆಂತೆ ತಂಬುಳಿ ರೆಡಿ. ಇದು ಊಟಕ್ಕೆ ತುಂಬಾ ಚೆನ್ನಾಗಿರ್ತದೆ. ಮೆಂತೆಯನ್ನು ರುಬ್ಬುವುದ್ರಿಂದ ಅದೇ ದಪ್ಪಗ ಬರ್ತದೆ. ಅದಕ್ಕೆ ಮೊಸರು ಹಾಕೋದ್ರಿಂದ ಅದು ತುಂಬಾ ಚೆನ್ನಾಗಿರ್ತದೆ. ಇದು ತುಂಬಾ ಚೆನ್ನಾಗಿರ್ತದೆ ಈ ತಂಬುಳಿನ. ಅಪ್ಪೆ ಹುಳಿ ಅಂತ ನಮ್ ಕಡೆ ಫೇಮಸ್ ಇದು. ತೀರ್ಥಿ, ಸಿದ್ದಾಪುರ, ಯಲ್ಲಾಪುರ ತುಂಬಾ ಫೇಮಸ್. ಪ್ರತಿ ದಿನ ಊಟದಲ್ಲಿ ಇರ್ಬೇಕು. ವಿಶೇಷ ಊಟಕ್ಕಂತೂ ಇದು ಇರ್ಲೇಬೇಕು. ಬೇರೆ ಯಾವುದೇ ಇಲ್ದೇ ಇದ್ರು ಇದು ಇರ್ಬೇಕು. ಇದು ಹಸಿ ಮಾವಿನಕಾಯಿದು ಮಾಡಬಹುದು, ಮಾವಿನಕಾಯಿ ಬೇಯಿಸಿ ಸಹ ಮಾಡಬಹುದು. ಹಸಿ ಮಾವಿನಕಾಯಿನ ಚೆನ್ನಾಗಿ ಸ್ಲೈಸ್ ಆಗಿ ಹೆಚ್ಚಿ ಹಸಿ ಮೆಣಸಿನೊಂದಿಗೆ ರುಬ್ಬೇಕು. ಸ್ವಲ್ಪ ರುಬ್ಬಿ ಅದಕ್ಕೆ ಉಪ್ಪು, ಚೂರು ಬೆಲ್ಲ, ಅದೇನು ಸಿಹಿ ಆಗುವಂಗಿಲ್ಲ, ಚೂರು ಬೆಲ್ಲ ಹಾಕಿ ಅದಕ್ಕೆ ತೆಂಗಿನೆಣ್ಣೆ ಒಗ್ಗರಣೆಗೆ ಸಾಸಿವೆ, ಒಣಮೆಣಸು, ಇಂಗು, ಕರಿಬೇವಿನ ಸೊಪ್ಪು ಹಾಕಿ ಸಾಕಷ್ಟು ನೀರು ಹಾಕಿ ತೆಳ್ಳಗಿರ್ತದೆ ಇದು. ಇದನ್ನು ಕುಡಿಲೂಬಹುದು, ಊಟಕ್ಕೆ ಚೆನ್ನಾಗಿರ್ತದೆ.
ಬೇಯಿಸಿನೂ ಮಾಡ್ಬೋದು, ಹಸಿ ಕಾಯಿದು ಮಾಡ್ಬೋದು ಮಾವಿನಕಾಯ್ದನ್ನ. ನಿಂಬೆ ಹಣ್ಣಿನ ಮಾಡ್ಬೋದು, ಹುಣಸೆ ಹಣ್ಣಿನ ಮಾಡ್ಬೋದು, ಹುಳಿ ಆಗಿರುವಂತ ಯಾವ ಪದಾರ್ಥದ್ದು ಮಾಡ್ಬೋದು ಇದನ್ನ. ಹೇರಳೆಕಾಯ್ದು ಮಾಡ್ಬೋದು, ದೊಡ್ಲಿಕಾಯಿ ಅಂತ ಬರ್ತದೆ ನಮ್ ಕಡೆ ದೊಡ್ಡದು, ಅದ್ರೆಲ್ಲ ಮಾಡ್ಬೋದು. ಹುಳಿ ಇರುವಂತದ್ದು ಯಾವ್ದ್ರಲ್ಲೇ ಮಾಡ್ಬೋದು. ಇಂಗಿನ ಒಗ್ಗರಣೆ ಮಾಡ್ಬೋದು. ಬೆಳ್ಳುಳ್ಳಿ ತಿನ್ನುವಂತವ್ರು ಬೆಳ್ಳುಳ್ಳಿ ಒಗ್ಗರಣೆನ ಚೆನ್ನಾಗಿರ್ತದೆ ಇದಕ್ಕೆ, ಯಾವ್ದಾದ್ರು ಒಂದ್ ಹಾಕ್ಬೋದು. ಇದು ವಿಶೇಷ ಊಟ ಮಾಡಿದಾಗ ಊಟ ಮಾಡ್ತಾ ಇದ್ದಂತಾನೆ ಹೊಟ್ಟೆ ಭಾರ ಆದಂಗ ಆಗುತ್ತಲ್ಲ, ಅವಾಗ ಇದನ್ನ ಊಟ ಮಾಡಿದ್ರೆ ಹೊಟ್ಟೆ ಹಗೂರಾಗಿ ಇನ್ನಷ್ಟು ಊಟ ಸೇರ್ತದೆ. ತುಂಬಾ ಚೆನ್ನಾಗಿರ್ತದೆ ಮೇಡಮ್ ಇದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ತದೆ ಇದು. ನಮ್ ಕಡೆ ವಿಶೇಷ ಇದು ಅಪ್ಪೆ ಹುಳಿ ಅಂತ. ಅದ್ರಲ್ಲಿ ಹೋಳು ಏನೇ ಇರಲ್ಲ, ಆದ್ರೂ ಅಪ್ಪೆ ಹುಳಿ ಅಂತ ಹೇಳ್ತಾರೆ. ಆಮೇಲೆ ಮಾವಿನ ಶುಂಠಿ ತಂಬುಳಿ. ಮಾವಿನ ಶುಂಠಿ ಏನ್ ಹೇಳ್ತಾರೆ ಇದಕ್ಕೆ, ಈ ಕಡೆ ಅಂಬೆ ಕೊಂಬು ಅಂತ ಹೇಳ್ತಾರೆ. ಶುಂಠಿ ತರನೇ ಇನ್ನೊಂದು ಇರುತ್ತೆ ಅದಕ್ಕೆ. ಉಪ್ಪಿನಕಾಯಿಲೆಲ್ಲ ಬರ್ತದಲ್ಲ, ಉಪ್ಪಿನಕಾಯಿ ಎಲ್ಲ ಹಾಕ್ತಾರಲ್ಲ, ಅದು ಮಾವಿನ ಶುಂಠಿ. 1 ಇಂಚು ಉದ್ದದ ಮಾವಿನ ಶುಂಠಿ ಚೂರನ್ನು ತಗೊಂಡು ಹಸಿ ಮೆಣಸು ಮತ್ತೆ ತೆಂಗಿನ ತುರಿಯೊಂದಿಗೆ ರುಬ್ಬೇಕು. ಜಾಸ್ತಿ ಅದ್ ಹಾಕಿದ್ರೆ ಕಹಿ ಬರ್ತದೆ, ಅದು ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹಾಕ್ಬೇಕು, ಪರಿಮಳಕ್ಕೆ ಮಾತ್ರ ಹಾಕ್ಬೇಕು. ಅದಕ್ಕೆ ತೆಂಗಿನೆಣ್ಣೆ, ಒಣ ಮೆಣಸು, ಸಾಸಿವೆ ಮತ್ತೆ ಇಂಗು, ಒಣ ಮೆಣಸು, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ರೆ, ಅದಕ್ಕೆ ಸಿಹಿ ಮಜ್ಜಿಗೆ ಸೇರಿಸಿ ಉಪ್ಪು ಹಾಕಿದ್ರೆ ಮಾವಿನ ಶುಂಠಿ ತಂಬುಳಿ ರೆಡಿ. ಆಮೇಲೆ ಈ ಮೊಗೆಕಾಯಿ ಬಗ್ಗೆ ಇನ್ನೊಂಚೂರು ಮಾಹಿತಿ ಹೇಳ್ತೇನೆ ಮೇಡಮ್. ಇದು 1 ವರ್ಷ ತನಕನೂ ಇರ್ತದೆ. ನೋಡ್ತಾ ಇರ್ಬೇಕು, ಎಲ್ಲೂ ಏಟಾಗಿಲ್ಲ, ಇದಕ್ಕೇನು ತಾಗಿಲ್ಲ, ಬರೀ ನೀರೇ ಇರುದಲ್ವಾ ಒಳಗಡೆ. ಹಾಗಾಗಿ ಎಲ್ಲೂ ಏಟಾಗದೆ ಇದ್ರೆ ಇದು 1 ವರ್ಷದ ಮೇಲೂ ಇರ್ತದೆ. ನಾನು ಕಳೆದ ವರ್ಷ ಈ ವರ್ಷ ಖಾಲಿ ಮಾಡಿದ್ದೇನೆ, ಮೊನ್ನೆ ಖಾಲಿ ಮಾಡಿದ್ದೇನೆ. ಇದು ತುಂಬಾ ಚೆನ್ನಾಗಿರ್ತದೆ. ಯಾವ ರೋಗದವರು ಇದನ್ನ ಬಳಸ್ಬೋದು, ಯಾವ್ದು ತಿನ್ನಲ್ಲ ಅಂತ ಹೇಳಲ್ಲ ಇದನ್ನ. ರುಚಿನೂ ತುಂಬಾ ಇದೆ. ನಮ್ಗೆ ಇದ್ರ ದೋಸೆ ನಮ್ಗೆ ತುಂಬಾ ಇಷ್ಟ, ನಮ್ ಕಡೆಯವರಿಗೆ ತುಂಬಾ ಮಾಡ್ತಾರೆ. ಆಮೇಲೆ ಈ ಸಿಪ್ಪೆ ಪಲ್ಯ ಮಾಡ್ಬೋದು, ಆಮೇಲೆ ತಂಬುಳಿ ಮಾಡ್ಬೋದು. ಆಮೇಲೆ ಇವಕ್ಕೆ ಬೀಜ ತುಂಬಾ ಒಳ್ಳೆ ಇದು ಶಕ್ತಿವರ್ಧಕ. ಇದ್ರ ಬೀಜನ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿ ಬೆಲ್ಲ ಹಾಕಿ ಜ್ಯೂಸ್ ಕುಡಿಬಹುದು. ಏಲಕ್ಕಿ ಹಾಕಿ ರುಬ್ಬಿದ್ರೆ ಸೋಸ್ಕೊಂಡು ಎಷ್ಟು ನೀರ್ ಬೇಕೋ ಅಷ್ಟು ದಪ್ಪ ಬರ್ತದೆ. ಇದು ತೆಂಗಿನ ಹಾಲಂಗೆ ಹಾಲು ಬರ್ತದೆ. ಅದನ್ನ ಕುಡಿದ್ರೆ ಅದ್ಭುತ ಇದ್ರ ಜ್ಯೂಸ್ ಬೀಜದ್ದು. ನಾವು ಇದನ್ನ ಬೀಜ ಎಲ್ಲ ಇಟ್ಕೊಂಡು 1 ವರ್ಷದವರೆಗೂ ಇಟ್ಕೊತೇವೆ. ನಾವ್ ಯಾವಾಗ್ಲೂ ಮಾಡ್ತೇವೆ. ಬೇಸಿಗೆಲಿ ಇದು ಮಾಡೋದು ಜಾಸ್ತಿ. ಮತ್ತೆ ಇದು 1/4 kg 100 ರೂಪಾಯಿ ಇರ್ತದೆ ಇದು ಬೀಜ. ನಮ್ ಕಡೆ ಎಲ್ಲ ಎಷ್ಟಿದೆ, ಹೊರಗಡೆ ಎಷ್ಟಿದ್ಯೋ ಗೊತ್ತಿಲ್ಲ. ಆಮೇಲೆ ಇದು ದನ ಆಕಳಿಗೆಲ್ಲ ಏನಾರು ಈ ಕರು ಹಾಕೋ ಸಮಯದಲ್ಲಿ ಮಾಂಸ ಎಲ್ಲ ತಿಂದ್ಬಿಡ್ತಾವಲ್ಲ ಅವು, ಆ ತರ ಆದಾಗ ಇದನ್ನ ಹೊಟ್ಟೆ ತಂಪಾಗ್ಲಿ ಅಂತ ದನಕ್ಕೂ ಕೊಡ್ತಾರೆ ಇದನ್ನ. ಹಾಗಾಗಿ ಇದನ್ನ ಮನೇಲಿ ಸಾಮಾನ್ಯ ಔಷಧಿ ವಸ್ತು ಅಂತ ನಾವ್ ಯಾವಾಗ್ಲೂ ಇಟ್ಕೊಂಡಿರ್ತೀವಿ. ಇದನ್ನ ಅದ್ ಹಾಳಾಗೋಲಿಯರಿಗೂ ಕಟ್ ಮಾಡಲ್ಲ, ಹಂಗೆ ಇಟ್ಕೊಂತೀವಿ ಅದಿರ್ಲಿ ಅಂತ. ಸಣ್ಣಗೌಡ್ರು ಸರ್ ಸಾಂಬಾರ್ ಸೌತೆಕಾಯಿ ಅಂತ ಹಾಕಿದ್ದಾರೆ. ಸಾಂಬಾರ್ ಸೌತೆಕಾಯಿ ಅಲ್ಲ ಮೇಡಮ್, ವಿಭಿನ್ನ ಬೇರೆನೆ. ಸಾಂಬಾರ್ ಸೌತೆ ಕಹಿ ಬರ್ತದೆ, ಇದು ಕಹಿ ಇರಲ್ಲ. ಎಳೆ ಮೆಡಿಯಿಂದನೂ ಆರಾಮಾಗಿ ತಿನ್ಬಹುದು, ಚೆನ್ನಾಗಿರ್ತದೆ. ನಮ್ ಕಡೆಯಿಂದ ಕರಾವಳಿಗೆ ಬೀಜ ತಕೊಂಡು ಹಾಕಿದ್ರೆ 1 ವರ್ಷ ಚೆನ್ನಾಗಿರ್ತದಂತೆ. ಮರು ವರ್ಷದಿಂದ ಅಲ್ಲಿ ಕಹಿನೇ ಬರ್ತದೆ. ಅಲ್ಲಿ ಮಣ್ಣಿಗೆ ಏನೋ ಗೊತ್ತಿಲ್ಲ, ಇದು ಸಿಹಿ ಇರ್ತದೆ ತೇಳು. ತುಂಬಾ ಚೆನ್ನಾಗಿರ್ತದೆ ಅದ್ರ ಬಗ್ಗೆ ಮಾಹಿತಿ. ಇಷ್ಟ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ರೇವತಿ ಮೇಡಮ್ ಅವರಿಗೆ ಧನ್ಯವಾದಗಳು.